ನಿನ್ನ ನುಡಿ, ಯೆಹೋವನ ನುಡಿ ನಮ್ಮನ್ನು ಚೈತನ್ಯಗೊಳಿಸ್ತೈತೆ. ನಾವು ಬಾಧೆ ಹೊಂದಿ ಅಡಚಣೆಗೀಡಾಗಿ ಆಪತ್ತು ನಿರೀಕ್ಷೆ ಇಲ್ಲದೆ ಬಾಧೆ ಪಡುವ ವ್ಯಸನದ ಸಮಯದಲ್ಲಿ ಯೆಹೋವ ತನ್ನ ವಾಕ್ಯವನ್ನು ದೂತರನ್ನು ಎಂಬಂತೆ ಕಳಿಸಿ, ಭಯಪಡದಿರು, ನಾನಿದ್ದೇನೆ, ಯಾಕೋಬೇ ಇಸ್ರಾಯೇಲಿ, ನಾನು ಆದುಕೊಂಡ ಸಂತತಿಯೇ, ನಾನು ನಿನಗೆ ನಿರೀಕ್ಷೆಯಾಗಿದ್ದೇನೆ. ನನ್ನಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿದೆಯಲ್ಲ. ನಿನ್ನ ನುಡಿ ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆಧರಣೆ. ಅದಕ್ಕೆ ದೇವರ ಭಕ್ತರು ಆಪತ್ಕಾಲದಲ್ಲಿ ಎನಿ ಡಿಫಿಕಲ್ಟಿ, ಯಾವುದೇ ತೊಂದರೆ, ಯಾವುದೇ ಸಮಸ್ಯೆಯಲ್ಲಿ ಕರ್ತನಾದ ಯೆಹೋವನು ತನ್ನ ನುಡಿಯನ್ನು ದೂತರನ್ನು ಎಂಬಂತೆ ನಮ್ಮ ಮನೆ ಬಾಗಿಲಿಗೆ ಕಳಿಸಿ, ನಮ್ಮ ಹೃದಯ ಅಂತರ ಆತ್ಮವನ್ನು ನಮ್ಮ ಬುದ್ಧಿ ಸಮೇತವಾಗಿ ಅದು ಚೈತನ್ಯಗೊಳ್ಳುವಂತೆ ಉತ್ತೇಜನವನ್ನು ಕೊಡುವ ದೇವರ ವಾಕ್ಯ. ಅದಕ್ಕೆ ಹೇಳ್ತೈತೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಶಬ್ದದಿಂದ ಬದುಕುವನು. ಅದಕ್ಕೆ ದೇವರು ನಮಗೆ ತನ್ನ ನುಡಿಯನ್ನು ಕಳುಹಿಸಿ ನಮ್ಮ ದರಿದ್ರ, ನಮ್ಮ ಶಾಪ, ನಮ್ಮ ಕಾಯಿಲೆ, ನಮ್ಮ ರೋಗ, ನಮ್ಮಲ್ಲಿರುವ ಸಕಲ ಆಪತ್ತುಗಳು ಸರ್ವಶಕ್ತನಾದ ದೇವರು ಹೊರತುಪಡಿಸಲಿಕ್ಕೆ ತಾನು ನಮಗೆ ಉಪಕಾರ ಮಾಡ್ತಾನೆ. ಅದಕ್ಕೆ ಬೈಬಲಲ್ಲಿ 121ನೇ ಕೀರ್ತನೆಯಲ್ಲಿ ಬರೆದ ಪ್ರಕಾರ, ನನ್ನ ಸಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವ ದೇವರಿಂದಲೇ ಬರುತ್ತದೆ. ನನ್ನ ಏನಂತಂದ್ರೆ, ಯಾವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ನೆರಳಿನಂತೆ ನಿನ್ನ ಬಲಭಾಗದಲ್ಲಿ ನಿಂತಿರುವ ಆತನು. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಹಿಂಬಲು ಮುಂಬಲವಾಗಿ ಇರ್ತಾನೆ. ಯಾವ ಕೇಡು ನಿನಗೆ ತಗಲದ ಹಾಗೆ ನಿನ್ನನ್ನು ಕಾಯ್ತಾನೆ. ಈ ರೀತಿಯಾಗಿ ದೇವರು ತನ್ನ ಕೃಪಾ ವಾಗ್ದಾನಗಳನ್ನು ನಮಗೆ ಕಳಿಸಿ, ನಾವು ಪ್ರತಿಯೊಂದು ಸಮಯದಲ್ಲಿ ಆತನ ಕಾವಲಿನ ಹಸ್ತದಲ್ಲಿ ನಮ್ಮನ್ನು ತಂಗಿಸ್ತಾನೆ. ತನ್ನ ಕಾವಲಿನ ಹಸ್ತದಲ್ಲಿ ತಾನು ತಂಗಿಸ್ತಾನೆ. ಒಬ್ಬ ಕುರುಬನು, ಕುರಿ ಕಾಯುವನು, ಕುರಿಗಳನ್ನು ಕಾಯ್ಕೊಂಡು ಅವುಗಳನ್ನು ದನಿ ಎತ್ತಿ ಕರೆದು ಅವೆಲ್ಲ ಕುರಿಗಳು ಒತ್ತಟ್ಟಿಗೆ ಸೇರಿಸಿ ಸುತ್ತಲೂ ಅದಕ್ಕೆ ಬೇಲಿಯನ್ನು, ಕಂಪೌಂಡನ್ನು ಅಥವಾ ಗೋಡೆಯನ್ನು ಕಟ್ಟಿ ಅವುಗಳ ಮಧ್ಯದಲ್ಲಿ ಅವುಗಳನ್ನು ಉಪಸ್ಥಿತಿಪಡಿಸಿ ಒಳಗೆ ಯಾರು ಬರದ ಹಾಗೆ ಅದಕ್ಕೆ ಭದ್ರವಾಗಿ ಬಾಗಿಲು ಹಾಕ್ತಾನೆ. ಹಾಕಿ ಅದನ್ನು ಏನು ಅಂತಂದರೆ ಯಾರು ಮುಟ್ಟದ ಹಾಗೆ ಅದನ್ನು ಕಾಯ್ಕೊಂಡಿರ್ತಾನೆ. ಭೂಮಿಯಲ್ಲಿರುವ ಮನುಷ್ಯ ಕುರಿಗಳನ್ನು ಎಷ್ಟು ಜೋಪಾನ ಮಾಡಿ ಕಾಯ್ತಾ ಇದ್ದಾನೆ. ಆದರೆ ಅದನ್ನಾದರೂ ನೋಡಿ ನೀವು ಬುದ್ಧಿ ಕಲ್ಕೊಡ್ರಿ. ಎಲ್ಲ ಮನುಷ್ಯರೇ, ನೀವು ಎಷ್ಟು ಚಿಂತಿತರಾಗಿದ್ದೀರಿ. ನಾನು ಸರ್ವಸೇನಾಂಕ ಯೆಹೋವ ಆತನ ಹೆಸರು. ಆತ ಕುರಿಗಳನ್ನು ಕಾಯುವ ಕುರುಬನ ಸ್ಥಿತಿಗತಿ ನೋಡಿದಾಗ ಸರ್ವಶಕ್ತನು ಹೇಳಿದಾನೆ, ನಾನು ಕುರುಬನಾಗಿದ್ದೀನಿ, ನಾನು ವಿಶ್ರಾಂತಿಕರವಾದ ನೀರಿಗೆ ಬರಮಾಡ್ತೀನಿ, ನಿಮ್ಮನ್ನು ಹಸಿರು ಕಾವಲಲ್ಲಿ ತಂಗಿಸ್ತೀನಿ, ನಿಮ್ಮನ್ನು ನಾನು ಯಾವ ರೀತಿ ಭದ್ರವಾಗಿ ನೀವು ನನ್ನ ಇಲಾಖೆಯ ಆವರಣದ ಆಧೀನದಲ್ಲಿ ಉಪಸ್ಥಿತಿಪಡಿಸಿ ನಿಮ್ಮನ್ನು ನಾನು ಸರ್ವದಾ ಕಾಪಾಡ. ಯಾರೂ ನಿಮ್ಮನ್ನು ಮುಟ್ಟದ ಹಾಗೆ, ಯಾರೂ ನಿಮ್ಮನ್ನು ಕೆಣಕದ ಹಾಗೆ, ಯಾರೂ ನಿಮ್ಮನ್ನು ಹಾನಿಗೊಳಿಸಿದ ಹಾಗೆ, ಯಾವ ಸೈತಾನ ನಮ್ಮನ್ನು ಮುಟ್ಟದೆ. ಅಂದರೆ ನಮ್ಮನ್ನು ಹಾನಿಗೊಳಿಸುವವರು ಯಾರು? ಈ ಲೋಕ ತಿರುಗಾಡು ಮನುಷ್ಯರೇ ಅಂತ ಅಲ್ಲ, ಏನೋ ಅಂತ ಯಾರೇ ಅಂತ ಅಲ್ಲ, ನಮ್ಮ ವೇರಿಯಾಗಿರುವ ಸೈತಾನನು. ಯಾವಾಗ ನಿನ್ನನ್ನು ನಾನು ಅಡಚಣೆ ಮಾಡಿ ನಾಶ ಮಾಡಲಿ ಎಂಬ ಕಾಯವಾತನಾದ ಸೈತಾನನು ನಮಗೆ ಕೊಡುವ ಕಿರುಕುಳದಿಂದಲೂ ಆಪತ್ತಿನಿಂದಲೂ ನಮ್ಮ ಕರ್ತನಾದ ಯೆಹೋವನು ಕುರುಬನಾಗಿ ಮನುಷ್ಯ ರೂಪವನ್ನು ತಾಳಿ ಭೂಮಿಯ ಮೇಲೆ ಬಂದ ಆತನು ಯೇಸು ಕ್ರೈಸ್ತ. ಆತ ನಾನು ನಿಮ್ಮ ಕುರುಬನು, ನಾನು ನಿಮ್ಮನ್ನ ಏನು ಅಂತಂದ್ರೆ ಯಾವ ಕೇಡಿನ ಶಕ್ತಿಯು, ಯಾವ ಆಪತ್ತಿನ ಕ್ರಿಯೆಯು ನಿಮ್ಮ ಮೇಲೆ ಎರಗದ ಹಾಗೆ ನಾನು ಹಗಲು ರಾತ್ರಿ ತೂಕಡಿಸದ ಹಾಗೆ ನಿಮ್ಮನ್ನು ಕಾವಲಿಟ್ಟು ಕಾಯ್ತಿದ್ದೀನಿ. ಈ ವಾಕ್ಯ ನಾವು ಜ್ಞಾಪಕ ಮಾಡುವುದಾದರೆ, ನಮ್ಮನ್ನು ಕಾಯುವವನು ಯೆಹೋವನೇ ನನ್ನ ಗರಾಣಿಯು, ನನ್ನ ಸಾಮರ್ಥ್ಯಶಾಲಿಯಾದ ದೇವನು ನನ್ನ ಡಾಲು ಆಗಿದ್ದಾನೆ, ನಾನು ಯಾರಿಗೂ ಹೆದರೇನು. ಆತ ನನ್ನನ್ನು ಕುರುಬರು ಕಾಯ್ದ ಹಾಗೆ ಕಾವಲಿಟ್ಟು ನನ್ನ ಕಾಯ್ತಾನೆ. ಅದಕ್ಕೆ ದೇವರು ನಮ್ಮನ್ನು ಈ ರೀತಿ ಕಾಯುವವನಾಗಿದ್ದಾನೆ ಎಂಬ ದೃಷ್ಟಾಂತ ಎಕ್ಸಾಂಪಲ್ ಕೂಡ ಬೈಬಲಲ್ಲಿ ಬರೆದಿದೆ. ನಾನು ನಿಮ್ಗೆ ಕುರುಬನಾಗಿ,
ಕುರುಬನು ಭೂಮಿಯ ಮೇಲೆ ತನಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಶಕ್ತಿ ಇದೆ ಕುರಿ ಕಾಯಲಿಕ್ಕೆ ಅಷ್ಟು ಕಾಯ್ತಾನೆ. ಆದರೆ ಓವರ್ ಫ್ಲೋಯಿಂಗ್ ಕೆಪಾಸಿಟಿ, ಓವರ್ ಫ್ಲೋಯಿಂಗ್ ಸಾಮರ್ಥ್ಯ, ಈ ಯಾವ ಕೇಡು ಬಂದರೂ ತಪ್ಪಿಸ್ತೀನಿ ನಿನ್ನನ್ನು ಅನ್ನುವ ನಿರ್ಧಾರ, ನಿರೀಕ್ಷೆ ಯೆಹೋವನಲ್ಲೊಬ್ಬನೇ ಇದೆ, ನಲ್ಲಿದೆ, ಕ್ರಿಸ್ತನಲ್ಲಿ ಮಾತ್ರ ಇದೆ. ಆ ನಿರೀಕ್ಷೆ ನಮ್ಮನ್ನು ಅಂಟಿಕೊಂಡಿರ್ತೈತೆ. ಅದು ಕಾವಲಿನ ಕುರಿಗಳು. ನಾವು ನಮ್ಮ ಸುತ್ತಲೂ ದೇವರು ತನ್ನ ಒಂದು ಬೇಲಿಯನ್ನು ಅಥವಾ ತನ್ನ ಒಂದು ಕಂಪೌಂಡನ್ನು ಮಾಡಿ ಕಾಯ್ತಾ ಇದ್ದಾನೆ. ಅದಕ್ಕೆ ಸರ್ವಶಕ್ತನಿಗೆ ಸ್ತೋತ್ರವಾಗಲಿ. ಆತನ ಆದರಣೀಯ ವಾಕ್ಯ, ಆತನ ಚೈತನ್ಯದ ಒಂದು ಸಾಮರ್ಥ್ಯ ನಮ್ಮನ್ನು ನಿಜಶಕ್ತಿಯಲ್ಲಿಯೂ ಕೂಡ ಶಕ್ತಿಗೊಳಿಸ್ತೈತೆ, ಬಲಹೀನತೆಯಲ್ಲಿಯೂ ಕೂಡ ಬಲಗೊಳಿಸ್ತೈತೆ. ಅದು ನಾವು ಬಿದ್ದು ಹೋಗಲಿಕ್ಕೆ ಎಂದಿಗೂ ಬಿಡೋದಿಲ್ಲ. ಯು ನೆವರ್ ಫೇಲ್, ನೆವರ್ ಫಾಲ್. His presence is always, you will feel inside you. You are one of the powerful and also powerful. ನಾವು ಬೆಂಕಿಯ ಸಾಮರ್ಥ್ಯದಿಂದಲೂ ಶಕ್ತಿಯಿಂದಲೂ ನಾವು ಆತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆ ಎರಗಿ ಬರಲು ನಾವು ಹೊಸ ಮನುಷ್ಯರಾಗಿ ಹದ್ದಿಗೆ ಬರುವ ಹಾಗೆ ನಮಗೆ ಯೌವನದ ತೇಜಸ್ಸು ಮತ್ತು ಸಾಮರ್ಥ್ಯ ನಮಗೆ ಪ್ರಾಪ್ತವಾಗುತ್ತೆ. ಅದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಕಡೆ ಇರುವನಾದರೆ ನಮ್ಮನ್ನು ಎದುರಿಸುವವರು ಯಾರು? ಕರ್ತನೇ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿದ ಮೇಲೆ ಪಾಪಿ ಎಂದು ನಮ್ಮನ್ನು ಡಿಸೈಡ್ ಮಾಡುವವರು ಯಾರು? ಯೆಹೋಶುವ ದೇವರ ಸನ್ನಿಧಾನದಲ್ಲಿ ಬಂದು ನಿಂತಿದ್ದ. ಅವನು ಕೊಳೆ ಬಟ್ಟೆ ಹಾಕೊಂಡಿದ್ದ. ಅವಾಗ ಸೈತಾನನು ಕೂಡ ಬಂದ, ಇವನು ಅಪರಾಧಿ ಎಂದು ದೂರ ಹೇಳ್ದ. ಆದರೆ ಯೆಹೋವ ಏನು ಹೇಳ್ದ? ಸ್ವರ್ಗದೂತರನ್ನು ಕರೆದ, ಅವರಿಗೆ ವೇಳ ವಸ್ತ್ರಧಾರಿಗಳನ್ನು ತೊಡಸ್ರಿ. ಆತ ಏನು ಅಂತಂತಂದ್ರೆ ಒಂದು ದೇವರು ಆ ಮನುಷ್ಯನ ಪಾಪವನ್ನು ಕಡೆಗಣಿಸಿ ದೋಷ ಪರಿಹಾರ ಮಾಡಿದಾಗ ಸೈತಾನನು ತಿರುಗಿ ಹೊಡೆದ. ಅದಕ್ಕೆ ಯೆಹೋವನು ನಾವು ಪಾಪಿಯಾದಾಗ್ಯೂ ಕೂಡ ನಮ್ಮನ್ನು ಸೈತಾನಿಗೆ ಬಿಡ್ಕೊಡಲ್ಲ. ಆತ ನಮ್ಮನ್ನು ಅಪರಾಧಿಗಳಂತ ಹೇಳಿ ಸಾಬೀತು ಮಾಡಿದವು ಕೂಡ ನೆವರ್ ಎಂದಿಗೂ ನಾವು ಅಪರಾಧಿ ಅಲ್ಲ. ಆತ ನನ್ನ ಮೇಲೆ ನಂಬಿಕೆ ಇಟ್ಟಿದೆ. ಅವನ ನಂಬಿಕೆ ಅವನನ್ನು ಸ್ವಸ್ಥಗೊಳಿಸಿತು. ಅವನ ಪಾಪ ನಿವಾರಣೆಗೆ ಅದು ಖಾತ್ರಿ ಆಯಿತು. ಅದಕ್ಕೋಸ್ಕರ ಸರ್ವಶಕ್ತನು ತನ್ನ ಸಮಕ್ಷಮದಲ್ಲಿ ನಾವು ಉಪಸ್ಥಿತರಾಗಿ ಆತನ ನಿಯಮಾನುಸಾರ ನಡೆದು ಆತನ ಆಜ್ಞೆಗಳಿಗೆ ಮಣಿದು ಕೈ ಎತ್ತಿಕೊಂಡು ನಾವು ಯೆಹೋವನು ನಮ್ಮ ಮಧ್ಯದಲ್ಲಿ ಬಾ ಅಂತ ಕರೆದಾಗ, ನಾವು ಪಾಪಿಗಳಾದಾಗಿಯೂ ನಾವು ಅಪರಾಧದ ವಿಷಯದಲ್ಲಿ ಅರಿಕೆ ಮಾಡಿದಾಗ ದೇವರು ನಮ್ಮನ್ನು ಸ್ವಸ್ಥ ಮಾಡಿ ಸ್ವಚ್ಛಗೊಳಿಸಿ ನಮಗೆ ಪ್ರಸನ್ನನಾಗ್ತಾನೆ. ಈ ಬಯಕೆ ಈ ನಿರೀಕ್ಷೆ ನಮ್ಮದಾಗಿದೆ. ಹಲ್ಲೆಲೂಯಾ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ 57ನೇ ವಾಕ್ಯದಲ್ಲಿ ಯೆಹೋವನೇ ನೀ ನನ್ನ ಪಾಲು ನೀನೆ, ನನ್ನ ಭಾಗ ಯೆಹೋವ, ನಿನ್ನ ವಾಕ್ಯಗಳನ್ನು ಕೈಗೊಂಡಿದ್ದೇನೆಂದು ನಿರ್ಣಯಿಸಿಕೊಂಡಿದ್ದೇನೆ. ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಅಪೇಕ್ಷಿಸಿದ್ದೇನೆ. ನಿನ್ನ ನುಡಿಗನುಸಾರ ನನಗೆ ಪ್ರಸನ್ನನಾಗು. ದೇವರೇ, ನಿನ್ನನ್ನು ಅಪೇಕ್ಷಿಸಿದ್ದೀನಿ, ನಿನ್ನನ್ನು ಬಯಸಿದ್ದೀನಿ, ನಿನ್ನನ್ನು ನಿರೀಕ್ಷಿಸಿದ್ದೀನಿ. ಪೂರ್ಣ ರೀತಿಯಿಂದ ನನಗೆ ಪ್ರಸನ್ನ. ಅದಕ್ಕೋಸ್ಕರ ನನ್ನ ನಡತೆಯನ್ನು ಶೋಧಿಸಿದ್ದೇನು. ನಿನ್ನ ಕಟ್ಟಳೆ ನನಗೆ ತಿರುಗಿಕೊಂಡಿದ್ದೇನೆ. ಅದರ ಕಡೆಗೆ ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ನಾನು ಆಸಕ್ತನಾಗಿದ್ದೀನಿ, ಆಲಸ್ಯ ಮಾಡಲಿಲ್ಲ. ದುಷ್ಟರ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಮರೆತು ಬಿಡಲಿಲ್ಲ. ನನಗೆ ಬಾಧೆ ಬಂತು, ತೊಂದರೆ ಬಂತು, ಆಪತ್ತು ಬಂತು, ಆದರೂ ನಾನು ಧರ್ಮಶಾಸ್ತ್ರವನ್ನು ಮರೆತು ಬಿಡಲಿಲ್ಲ. ನನ್ನ ನೀತಿಗೋಸ್ಕರ ನಿನ್ನನ್ನು ಮಧ್ಯರಾತ್ರಿಯಲ್ಲಿ ಹೇಳ್ತಾ ಇದ್ದೀನಿ, ನಿನ್ನನ್ನು ಕೊಂಡಾಡಲು, ನಿನ್ನ ನೇಮಗಳನ್ನು ಕೈಗೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು. ಯೆಹೋವಾ, ಭೂಲೋಕವು ನಿನ್ನ ಕೃಪೆಯಿಂದ ತುಂಬಿದೆ, ನಿನ್ನ ನಿಬಂಧನೆಗಳು ನನಗೆ ಬೋಧಿಸು. ಭೂಲೋಕವು ಯೆಹೋವನ ಕೃಪೆಯಿಂದ ತುಂಬಿದೆ, ಆತನ ನಿಬಂಧನೆಗಳನ್ನು ನಮಗೆ ಆತ ಬೋಧಿಸ್ತಾನೆ. ಅದಕ್ಕೆ ನಾವು ಸರ್ವಶಕ್ತನ ಹೆಸರಿನಲ್ಲಿ ವೃದ್ಧಿಗೊಳ್ಳಲು, ಆತನ ಸಮಕ್ಷಮದಲ್ಲಿ ನಾವು ಸಮೀಪ ಬರಲು ದೇವರು ತನ್ನ ಪ್ರಸನ್ನತೆ ನಮ್ಮ ಮೇಲೆ ಹಾಕ್ತಾನೆ, ತನ್ನ ಬಿಡುಗಡೆಯ ಆತ್ಮವನ್ನು ಕಳಿಸ್ತಾನೆ. ಮತ್ತು ನಮ್ಮ ಮೇಲೆ ಬರೋ ದುಷ್ಟಾತ್ಮ, ಅಂಧಕಾರಕ ಆತ್ಮ, ಜನಾಂಗಗಳ ಮಾಯ ಮಾಟ ಮಂತ್ರ ಕುತಂತ್ರಾದಿಗಳು ಯೇಸು ಕ್ರಿಸ್ತನ ಒಂದು ಸಾಮರ್ಥ್ಯಶಾಲಿಯಾದ ಪ್ರಸನ್ನತೆಯಿಂದ ಅವು ಎಲ್ಲವೂ ನಾಶವಾಗುವೆ. ಯಾಕಂದರೆ ದೇವರು ನಾಶಮಾನ ಶಕ್ತಿಯನ್ನು ನಾಶ ಮಾಡ್ತೀನಿ ನಾನು. ನನ್ನ ಹೆಸರು ಶಾಶ್ವತ, ಆತನ ನಾಮ ಅಜರಾಮರ. ಆತ ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದಿದ್ದಾನೆ. ಆತನು ಬದುಕಿರುವುದರಿಂದ ನಮ್ಮ ಮಧ್ಯದಲ್ಲಿ ನಮ್ಮ ಎದುರುಗಡೆ ಉಪಸ್ಥಿತನಾಗಿದ್ದಾನೆ. ನಾವು ಬೇಡುವುದನ್ನು ಸರ್ವದಾ ಕೊಡಲು ಸಮರ್ಥನಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ. ಅದಕ್ಕೆ ಈ ಡೆಟೋರ್ನಮಿ 29ನೇ ಅಧ್ಯಾಯದಲ್ಲಿ ಹಿಂದಿನ ನಮ್ಮ ಪಿತೃಗಳು ದೇವರ ಸಮಕ್ಷಮದಲ್ಲಿ ಕೂಡಿ ಬಂದರು. 29:10ನೇ ವಾಕ್ಯದಲ್ಲಿ
ಅಧಿಕಾರಿಗಳು, ಹಿರಿಯರು, ಹೆಂಗಸರು, ಮಕ್ಕಳು, ಪಾಳೆಯದಲ್ಲಿರುವ ಅನ್ಯರು, ಕಟ್ಟಿಗೆ ಹೊಡೆಯವರು, ನೀರಿನವರು ಮುಂತಾದ ಆಳುಗಳು ಪ್ರತಿಯೊಬ್ಬರು ಇವತ್ತು ನಿಮ್ಮ ದೇವರಾದ ಯೆಹೋವನ ಸನ್ನಿಧಾನದಲ್ಲಿ ನಿಂತಿರುವುದಕ್ಕೆ ಕಾರಣ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೇಳಿದಂತೆ ನಿಮ್ಮ ಪಿತೃಗಳಾದ ಅಬ್ರಾಮ, ಇಸಾಕ, ಯಾಕೋಬರಿಗೆ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೆ ಸ್ವಕೀಯರನ್ನಾಗಿ ತನ್ನನ್ನು ನಿಮಗೆ ದೇವರನ್ನಾಗಿ ಸ್ಥಾಪಿಸಿಕೊಳ್ಳುವುದಕ್ಕೋಸ್ಕರ ಈಗ ನಿಮ್ಮೊಡನೆ ಮನಪೂರ್ವಕವಾದ ಒಂದು ಒಡಂಬಡಿಕೆ ಮಾಡಿಕೊಳ್ಳುವನಾಗಿದ್ದಾನೆ. ನೀವು ಅದಕ್ಕೆ ಸೇರಿದವರಾಗಿ ಕೂಡಿ ಬಂದಿದ್ದೀರಿ. ಅದಕ್ಕೆ ನಾವು ಯೆಹೋವನ ಸನ್ನಿಧಾನದಲ್ಲಿ ಕೂಡಿ ಬರ್ತೀವಿ. ಆತ ನಮ್ಮ ಪಿತೃಗಳಾದ ಅಬ್ರಾಮ, ಇಸಾಕ, ಯಾಕೋಬ ಹಿಂದಿನ ಸಮಯದಲ್ಲಿ ಇದ್ದವರು, ಅವರು ಮೂಲಕ ಮಾಡಿಕೊಂಡ ಒಡಂಬಡಿಕೆಯಂತೆ ಆತ ಏನು ಅಂತಂದರೆ ಮಾಡಿಕೊಳ್ಳುವನಾಗಿದ್ದೇನೆ. ಯಾವಾಗ ದೇವರು ತನ್ನ ಜನರೊಡನೆ ಒಡಂಬಡಿಕೆ ಮಾಡಿಕೊಂಡ್ರು, ಆ ಜನರು ಆ ಒಡಂಬಡಿಕೆ ಮೂಲಕ ಸ್ವಕೀಯರೊಂದು ಆತ ನಿರ್ಣಯ ಮಾಡಿದ. ಹಾಗೆ ದೇವರ ಒಡಂಬಡಿಕೆಗೆ ಅವರು ಒಳಪಟ್ಟ ಮೇಲೆ ಆ ಒಡಂಬಡಿಕೆಯಲ್ಲಿ ವಿಧಿಸಿದ ಷರತ್ತುಗಳು ದೇವರು ದಟ್ ಎವ್ರಿ ಡೇ ವಿಲ್ ಸಪ್ಲೈ. ಪ್ರತಿ ದಿವಸ ಅನ್ನ, ನೀರು, ಪಾನೀಯ, ಬೇಕಾದ ಆಶೀರ್ವಾದ ದೇವರು ಒಡಂಬಡಿಕೆಯಲ್ಲಿ ಏನಂದರೆ ನಿನಗೆ ಏನು ಬೇಕು, ಹೊರಲಿಕ್ಕೆ ಏನು ಬೇಕು, ಉಣಲಿಕ್ಕೆ ಏನು ಬೇಕು, ನಿನಗೆ ಅಗತ್ಯದ ಆಶೀರ್ವಾದ ಅದು ಎಲ್ಲವೂ ದೇವರು ನಿನಗೆ ಕೊಡುವನಾಗಿದ್ದೇನೆ. ಅದಕ್ಕೋಸ್ಕರ ಚಿಂತಿಸುತ್ತೀರಿ. ದೇವರು ತಾನು ಮಾಡಿಕೊಂಡ ಒಡಂಬಡಿಕೆಗೆ ಏನೇನು ನಮಗೆ ಹೇಳಿದ್ದಾನೆ, ಏನೇನು ಷರತ್ತು ವಿಧಿಸಿದ್ದಾನೆ, ಅವೆಲ್ಲವೂ ಆಟೋಮೆಟಿಕ್ಲಿ ಆಗಿ ಯಾವ ಬರಗಾಲ ಆಗಿರಲಿ, ಯಾವ ಆಪತ್ತು ಆಗಿರಲಿ, ಯಾವ ಶ್ರಮ ಆಗಿರಲಿ, ಸಂಕಟ ಆಗಿರಲಿ, ನಾವು ಒಡಂಬಡಿಕೆಯ ಲಿಸ್ಟಿನವರು, ಇನ್ಸೈಡ್ ದ ಕವನೆಂಟ್, ನಾವು ಹೊರಗಿನವರಲ್ಲ. ಅದಕ್ಕೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರಿಂದ ನೀವು ಸ್ವಕೀಯರು ಎಂದರ್ಥ. ನಿಮ್ಮ ದೇವರು ತನ್ನ ಒಡಂಬಡಿಕೆ ನಿಮಗೆ ದೇವರು ಆಗಿದ್ದಾನೆ ನಾನು ಒಂದು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಿಮ್ಮೊಡನೆ ಪ್ರಮಾಣಪೂರ್ವಕವಾದ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡ. ಪ್ರಮಾಣಪೂರ್ವಕವಾದ ಒಡಂಬಡಿಕೆ ಅದು ನೆವರ್ ಫೇಲಿಯರ್, ಅದು ಹೇಳಿರೋದು ತಪ್ಪದಂತಹ ಒಡಂಬಡಿಕೆ. ಅದಕ್ಕೋಸ್ಕರ ನಮ್ಮ ದೇವರು ಯಾಕೋಬರನ್ನು ಒಡಂಬಡಿಕೆ ಮಾಡಿಕೊಂಡಾಗ ಆತ ಆಗಿನ ಸಮಯದಲ್ಲಿಯೂ ಕೂಡ ಈಗಿನಕ್ಕಿಂತಲೂ ಹೆಚ್ಚು ಬರಗಾಲ ಬರ್ತಿತ್ತು. ಆವಾಗ ಫರೋಹನ ಸನ್ನಿಧಾನದಲ್ಲಿ ಗೋಷೇನ ಸೀಮೆಯಲ್ಲಿ ಹೋಗಿ ಆತ ತಂಗಿದ. ಅಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದರಿಂದ ಅವರಿಗೂ, ಅವರ ಕುಟುಂಬಕ್ಕೂ, ಅವರ ಸಂತತಿಗೂ ದೇವರು ಬೇಕಾದ ಆಹಾರ ಧಾನ್ಯಗಳನ್ನು ಪ್ರತಿಯೊಂದು ಫರೋಹನ ಮೂಲಕ ಖಜಾನೆಯಿಂದ ಕೊಟ್ಟು ಅವರನ್ನು ಸಾಕಿ ಸಲುಹಿದ ದೇವರು. ಅದಕ್ಕೆ ದೇವರು ಮುದುಕನಾಗಿರುವಾಗಲೂ ಆ ಯಾಕೋಬನನ್ನು ಹೊತ್ತು ಜೋಪಾನ ಮಾಡಿದ ವಾಕ್ಯದಲ್ಲಿ ಬರೆದ ಪ್ರಕಾರ. ಅದಕ್ಕೆ ಐಗುಪ್ತ ದೇಶದಲ್ಲಿ ಯೋಸೇಫನು ಆ ಸಮಯದಲ್ಲಿ ಅನ್ಯ ಜನರು, ಬೇರೆ ಜಾತಿಯವರು ಅನೇಕರು, ಈಗ ನಾವು ಇರುವುದೆಲ್ಲ ಖಾಲಿ ಆಯಿತು, ಇನ್ನು ಹೊಲ ಮನೆ ಮತ್ತು ಅವರಿಗೆ ಇರುವ ಆಸ್ತಿ ಅಂತಸ್ತನ್ನೆಲ್ಲ ಫರೋಹನಿಗೆ ಸಮರ್ಪಿಸಿ ಅವರಿಗೆ ಬೇಕಾಗಿರೋ ದವಸ ಧಾನ್ಯಗಳನ್ನು ತೊಗೊಂಡು ಹೋದ್ರು, ಬದುಕುಳಿದ್ರೆ ಸಾಕು. ಆಮೇಲೆ ಅವನು ನಮಗೆ ವಾಪಸ್ ಕೊಟ್ಟರು ಕೊಳ್ಳಿ, ಬಿಟ್ಟರು ಬಿಡಲಿ ಅಂತ. ಅಂತಹ ಬರಗಾಲ ಹಿಂದಿನ ಜಮಾನದಲ್ಲಿ ಬಂದಿತ್ತು. ಇವಾಗ ಅಂತಹ ಬರಗಾಲ ಕಂಡಿಲ್ಲ ನಾವು. ಆದರೆ ಸರ್ವಶಕ್ತನಾದ ದೇವರು ಏನು ಅಂತಂದರೆ ಹಿಂದೆ ಲೋಕ ಉಷ್ಟಿ ಆದಾಗಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಬರಗಾಲ, ಕ್ಷಾಮ, ರೋಗ ಮತ್ತು ಅನೇಕ ಥರದ ತಾಪತ್ರಗಳು ಬರ್ತಾನೆ ಇವೆ. ಆದರೆ ಸರ್ವಶಕ್ತನಾದ ದೇವರು ತನ್ನ ಇಲಾಖೆಯಲ್ಲಿರುವವರನ್ನು, ತನ್ನ ಒಡಂಬಡಿಕೆಯ ಸ್ವತ್ತುಗಳಾದವರನ್ನು ಆತ ಅವರಿಗೆ ಏನೇನು ಬೇಕು, ದಟ್ ಎವ್ರಿ ಡೇ ವಾಟ್ ಎವರ್ ದೇ ವಾಂಟ್ ಟು ನೀಡ್ ಹಿ ವಿಲ್ ಸಪ್ಲೈ ಬೈ ಹ್ಯಾಪನ್. ಅದಕ್ಕೋಸ್ಕರ ಸರ್ವಶಕ್ತನು ಒಡಂಬಡಿಕೆ ಮೀರುವನಲ್ಲ. ನಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಿದ್ಧರಾಗಿ ನಿಂತಿರುವ ನಿಮ್ಮೊಡನೆ ಮಾತ್ರವಲ್ಲ, ಮುಂದೆ ಹುಟ್ಟುವ ನಿಮ್ಮ ಸಂತತಿಯವರೊಡನೆ ನೀವು ಮನಪೂರ್ವಕವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನಾಗಿದ್ದಾನೆ. ನೀವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು, ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದಿದ್ದು ನಿಮಗೆ ತಿಳಿದಿದೆ. ನಮ್ಮ ಪಿತೃಗಳು ಐಗುಪ್ತ ದೇಶದಲ್ಲಿ ವಾಸವಾದಾಗ ಅನೇಕ ಸೀಮೆಗಳನ್ನು ದಾಟಿ ಬಹುದೂರದಿಂದ ನಡೆದು ಬಂದರು, ಬಹುದೂರದಿಂದ. ಅದು ನೀವು ಬಲ್ಲವರಾಗಿದ್ದೀರಿ. ಆದರೆ ತನ್ನ ಒಡಂಬಡಿಕೆಯ ಸಸಿಗಳಾದ ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಬಹುದೂರ ದೇಶದಿಂದ ನಡೆಸಿಕೊಂಡು ಹಾಲು ಜೇನು ಹರಿಯ ದೇಶಕ್ಕೆ ಕರ್ಕೊಂಡು ಬರಬೇಕು. ಅವರಿಗೆ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸಬೇಕು. ಅವರಿಗೆ ಏನೇನು ನಾನು ಹೇಳಿದ್ದೀನಿ ಅದನ್ನೆಲ್ಲ ಕೊಡಬೇಕು. ಅವರು ಉತ್ತಮೋತ್ತಮವಾದ ಆಹಾರ ಪದಾರ್ಥಗಳು, ವನವೃಕ್ಷಗಳು ಮತ್ತು ಔಷಧಿ ಭರಿತವಾದ ವೃಕ್ಷಗಳು, ಅವರಿಗೆ ಬೇಕಾದ ಹಣ್ಣಿನ ಮರಗಳು, ನಾನಾ ಥರದ ಒಂದು ಉತ್ತಮವಾದ
ಸಮೃದ್ಧವಾದ ಆಹಾರ ಧಾನ್ಯಗಳನ್ನು ತುಂಬಿದ ಪ್ರದೇಶದಲ್ಲಿ ಅವರನ್ನು ತಂಗಿಸಬೇಕು. ಇದು ಯೆಹೋವನ ಯೋಚನೆಯಾಗಿತ್ತು. ಯೆಹೋವ ಏನೂ ಇಲ್ಲದ ಜಾಗದಲ್ಲಿ, ಅವರು ಬೇಕಾಗಿರೋದು ಸಿಗದಂತಹ ಸ್ಥಳದಲ್ಲಿ ಅವರನ್ನು ಬಿಡಬೇಕ ಅನ್ನೋ ವಿಚಾರ ಇರಲಿಲ್ಲ. ಉತ್ತಮೋತ್ತಮ ಪ್ರದೇಶ ಯಾವುದು, ಅಂತಹ ಜಾಗದಲ್ಲಿ ಅವರನ್ನು ಸೇರಿಸಬೇಕು ಅಂತ ಮನಸ್ಸು ಮಾಡಿದ. ಅದಕ್ಕೆ ನಮ್ಮ ಪಿತೃಗಳನ್ನು ಯಾವ ರೀತಿಯಾಗಿ ದೇವರು ಅಲ್ಲೋಲ ಕಲ್ಲೋಲದಿಂದ, ಅವರು ಏನಂದ್ರೆ ವಿಷ ಸರ್ಪಗಳಿಂದಲೂ, ನಾನಾ ರೀತಿಯ ಮೃಗಗಳ ಭಯದಿಂದಲೂ, ಕಾಡು ಪ್ರಾಣಿಗಳಿಂದಲೂ ಅವರನ್ನು ಬಿಡುಗಡೆ ಮಾಡಿ ಆ ಸ್ವಸ್ಥಳಕ್ಕೆ ಕರ್ಕೊಂಡು ಬಂದು, ಮತ್ತು ಸಮುದ್ರವನ್ನು ದಾಟಿಯಾದ ಮೇಲೆ ಐಗುಪ್ತದ ರಾಜ ಅವರ ಹಿಂದೆ ಹಿಂಬಾಲಿಸ್ಕೊಂಡು ಬಂದಾಗ ಅವರನ್ನು ಕೂಡ ದೇವರು ಸ್ಪೈಲ್ ಮಾಡಿದ. ಮುಂದೆ ಹೋಗ ಶಿವನ ರಾಜರು ಎದುರಾಗಿ ನಿಂತಾಗ ಅವರಿಂದಲೂ ಕೂಡ ಅವರನ್ನು ಜಯಶಾಲಿಯಾಗಿ ಮಾಡಿದ. ಈ ರೀತಿಯಾಗಿ ಮಾಡಿದ ಯಾವ ದೇವರು ಇದ್ದಾನೆ? ತನ್ನ ಜನಾಂಗಗಳ ಬಯಕೆಯನ್ನು, ತನ್ನ ಜನಾಂಗಗಳ ಮೇಲಿನ ಮಮತೆಯನ್ನು, ತನ್ನ ಮಹಾಪ್ರಿಯರ ಮೇಲಿನ ಕರುಣೆಯನ್ನು ತಾನು ಮಾಡಿದ ವಾಗ್ದಾನದಲ್ಲಿ ಲಿಖಿತದಂತೆ ಆತ ಎಂದಿಗೂ ಅದನ್ನು ಬದಲಿಸುವವನಲ್ಲ. ಕರ್ತನಾದ ದೇವರು ಎಷ್ಟು ಸಾಮರ್ಥ್ಯಶಾಲಿಯಾಗಿದ್ದಾನೆ. ಆತನ ಸಾಮರ್ಥ್ಯದ ಮುಂದೆ ನಾವು ಏನೋ ಒಂದು ಅಲ್ಲ. ಅದಕ್ಕೋಸ್ಕರ ಸರ್ವಶಕ್ತನು ಏನು ಅಂತಂದರೆ ನಮ್ಮೊಡನೆ ಮಾತ್ರವಲ್ಲ, ಮುಂದಿನ ಜನಾಂಗಗಳಿಗೂ ಕೂಡ ಮಾಡಿಕೊಳ್ಳುವನಾಗಿದ್ದಾನೆ. ಈಗ ಆ ಪ್ರದೇಶವನ್ನು ದಾಟಿ ಬಂದರು ಮತ್ತು ಆ ಜನಾಂಗಗಳು ನಡೆಯುವ ಹೇಯಾಚಾರಗಳನ್ನು ಏನು ಅಂದರೆ ಅನುಸರಿಸದಿರಿ. ಅಲ್ಲಿ ಬರುವಾಗ ಹಾದಿನಲ್ಲಿ ಅನೇಕರು ಹೇಯಾಚಾರಗಳು, ದೇವರಲ್ಲದನ್ನು ದೇವರೆಂದು, ಮನುಷ್ಯ ಪಶು ಪ್ರಾಣಿ, ಕಲ್ಲು ಮಣ್ಣು ಕಟ್ಟಿಗೆ, ನಾನಾ ರೀತಿಯವುಗಳನ್ನು ಅವರು ಮೂಢನಂಬಿಕೆಯ ಮೂಲಕ ಮಾಡುವರಾದರು. ಅವೆಲ್ಲವುಗಳನ್ನು ದೇವರು ತ್ಯಜಿಸಬೇಕು. ನನ್ನ ಮನಪೂರ್ವಕವಾದ ಒಡಂಬಡಿಕೆಗೆ ನೀವು ವಿಧೇಯರಾಗಿ ನನ್ನ ಇಚ್ಛಾನುಸಾರ ನಡೆಯಿರಿ, ಎಚ್ಚರಿಕೆಯಾಗಿರಿ. ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸಲು ಬಾರದು. ಯಾವ ಕುಟುಂಬ ಯಾವ ಕುಲವಾಗಲಿ ನಿಮ್ಮ ಮಧ್ಯದಲ್ಲಿ ಎನ್ನುವ ಆದೇಶವನ್ನು ದೇವರು ಹುಟ್ಟಿಸಿದ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಕರ್ತನು ಏನು ಅಂತಂದರೆ ಮಹಾ ಸಾಮರ್ಥ್ಯಶಾಲಿ ಕಾರ್ಯ ನಮ್ಮ ಪಿತೃಗಳಲ್ಲಿ ಮಾಡಿದ ಪ್ರಕಾರ ಇಂದೂ ಕೂಡ ನಮ್ಮ ಮಧ್ಯದಲ್ಲಿ ಮಾಡುವನಾಗಿದ್ದಾನೆ. ಶನಾಂಕ ಯಾವ ನಮ್ಮ ಕೊರತೆಗಳನ್ನು ಇರಿಸುವನಾಗಿದ್ದಾನೆ. ಸರ್ವ ಸಮಯದಲ್ಲೂ ಆತ ನಮ್ಮ ಸ್ಥಿತಿಗತಿಯನ್ನು ಸರಾಗವಾಗಿ ಏಕರೀತಿಯಾಗಿ ನಡೆಸಲು ಸಮರ್ಥನಾಗಿದ್ದಾನೆ. ಆತನು ನಮ್ಮ ನಿರೀಕ್ಷೆಯ ದಾರಿ ಆಗಿದ್ದಾನೆ ಎಂಬ ಘೋಷಣೆ ಕೂಗಿದ್ದಾನೆ. ಆತನ ಹೆಸರಿನ ನಿಮಿತ್ತ ನೀವು ಏನೇನು ಬೇಡಿಕೊಳ್ಳಿರೋ ಅದು ನಿಮಗೆ ಕೊಡಲ್ಪಡುವುದು ಎಂಬ ಸಾರಿ ಹೇಳಿದ್ದಾನೆ. ಕರ್ತರು ತನ್ನ ಕಾರ್ಯಕ್ರಿಯಾದಿಗಳು ನಮ್ಮ ಮಧ್ಯದಲ್ಲಿ ಇಂದು ನಾಳೆ ಯಾವತ್ತಿಗೂ ನೆರವೇರಿಸಲಿ. ಆತನ ಸಾಮರ್ಥ್ಯದ ನಾಮ ನಮ್ಮ ಮಧ್ಯದಲ್ಲಿ ಅಜರಾಮರವಾಗಲಿ. ಆತನ ಹೆಸರಿಗೆ ಕೋಟಿ ಕೋಟಿ ಸ್ತೋತ್ರ.